ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಾನು ಒಬ್ಬಂಟಿಯಾಗಿ ವಾಸಿಸುತ್ತಿರಲಿಲ್ಲ. ನನ್ನ ಜೊತೆ ನನ್ನ ತಂದೆ ತಾಯಿ ಕೂಡ ಇರುತ್ತಿದ್ದರು. ಆದರೆ ಅವರು ಊರಿಗೆ ಹೋಗುತ್ತಿದ್ದರು. ನಾನು ಮಾತ್ರ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ. ಎಂದು ಭಾನುವಾರ ರಜೆ ದಿನವಾಗಿತ್ತು. ಆ ಹೊತ್ತಿಗೆ ನಾನು ಕುಕ್ಕರಿನಲ್ಲಿ ತರಕಾರಿ ಹಾಕಿ ನನ್ನ ಸ್ನೇಹಿತೆ ಯಶೋಧ ಊಟಕ್ಕೆ ನನ್ನ ಮನೆಗೆ ಬರುತ್ತಿದ್ದಳು. ಅವಳು ಬರುವ ಮುಂಚೆ ಎಲ್ಲ ಅಡುಗೆ ಮಾಡಿ ಇಡಬೇಕು ಎಂದುಕೊಂಡಿದ್ದೆ. ಬೆಳಗ್ಗೆ ಬೇಗನೆ ಉಪಹಾರದ ವ್ಯವಸ್ಥೆ ಮಾಡಿದ್ದೆ. ಕುಕ್ಕರ್ ಕೂಡ ಚಾಲು ಆಗಿತ್ತು. ಸ್ನಾನ ಕೂಡ ಆಯಿತು. ಮನೆಯನ್ನು ಚೆನ್ನಾಗಿ ಸ್ವಚ್ಛ ಮಾಡಿ ಇಟ್ಟಿದ್ದೆ. ಬಹಳ ದಿನಗಳ ನಂತರ ಅವಳು ಬರುತ್ತಿರುವುದರಿಂದ ಒಳ್ಳೆಯ ಅಡುಗೆ ಮಾಡಿ ಇಟ್ಟಿದ್ದೆ. ಅದರಲ್ಲಿಯೂ ಇಂದು ಬಹಳ ದಿನಗಳ ನಂತರ ಅವಳು ಬರುವುದರಿಂದ ತಾಜಾ ತರಕಾರಿಗಳನ್ನು ತಂದಿದ್ದೆ. ಅವಳಿಗೆ ಚಪಾತಿ ಪಲ್ಯ ಅಂದರೆ ಬಹಳ ಇಷ್ಟ. ಹಾಗಾಗಿ ಅದನ್ನು ಮಾಡಿದ್ದೆ. ಜೊತೆಗೆ ಮಟನ್ ಸಾರನ್ನೂ ಕೂಡ ಖಾರವಾಗಿ ಮಾಡಿದ್ದೆ. ನಾನು ಅಡುಗೆ ಮನೆಯಲ್ಲಿದ್ದೆ. ಕೆಲಸದಲ್ಲಿ ಮುಳುಗಿದ್ದೆ. ಬೆಳಗ್ಗೆ 10 ಗಂಟೆ ಆಗಿತ್ತು. ಆದರೆ ಯಶೋಧ ಇನ್ನೂ ಬಂದಿರಲಿಲ್ಲ. ಪ್ರತಿ ಬಾರಿ ಅವಳೇ ಊಟಕ್ಕೆ ಮನೆಗೆ ಕರೆಯುತ್ತಿದ್ದಳು. ಆದರೆ ನಾನು ಮಾತ್ರ ಅವಳನ್ನು ನನ್ನ ಮನೆಗೆ ಕರೆದಿರಲಿಲ್ಲ. ನನಗಾಗಿ ಮತ್ತು ಅವಳಿಗಾಗಿ ಸ್ವಲ್ಪ ಜಾಸ್ತಿಯೇ ಅಡುಗೆ ಮಾಡಿ ಇಟ್ಟಿದ್ದೆ. ಕುಕ್ಕರ್ ಸೀಟಿ ಹೊಡೆಯುವುದನ್ನು ಆಫ್ ಮಾಡಿ ನಾನು ಚಪಾತಿ ಮಾಡಲು ಶುರು ಮಾಡಿದೆ. ಚಪಾತಿ ಮಾಡಿ ಇಟ್ಟೆ. ಆಗ ನನಗೆ ನನ್ನ ಮೊಬೈಲ್ ಬಹಳ ಸಮಯದಿಂದ ರಿಂಗ್ ಆಗುತ್ತಿರುವುದು ಗೊತ್ತಾಯಿತು. ಯಶೋದಾಗೆ ಫೋನ್ ಕೂಡ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮೊಬೈಲನ್ನು ನೋಡಲು ಹೋದೆ. ನಾನು ಬಂದು ಟೇಬಲ್ ಮೇಲೆ ನನ್ನ ಮೊಬೈಲ್ ಇತ್ತು ತೆಗೆದು ನೋಡಿದರೆ 4-5 ಮಿಸ್ ಕಾಲ್ಗಳು ಬಂದಿದ್ದವು. ಹಾಗಾಗಿ ನಾನು ಫೋನ್ ಮಾಡಿದೆ. ಎದುರಿನಿಂದ ಯಶೋಧ ಮಾತನಾಡಿದಳು. ನಾನು ಏನಾಯಿತು, ಯಾವಾಗ ಬರುವೆ, ಯಾಕೆ ಫೋನ್ ಮಾಡಿದೆ ಎಂದು ಕೇಳಿದೆ. ಆಗ ಅವಳು ಏನು ಹೇಳಲಿ, ತಲೆ ತಿರುಗಿ ಬಿದ್ದೆ, ನನ್ನ ಆರೋಗ್ಯ ಸರಿಯಾಗಿಲ್ಲ ಎಂದಳು. ನಾನು ಏನಾಯಿತು ಎಂದು ಕೇಳಿದೆ. ಅವಳು ತಲೆ ಸುತ್ತು ಬರುತ್ತದೆ ಮತ್ತು ಏನು ಆಗುತ್ತಿದೆ ಇಷ್ಟೇ ಹೇಳಿ ಫೋನ್ ಇಟ್ಟಳು. ನಾನು ಮತ್ತೆ ಅವಳ ನಂಬರ್ ಡಯಲ್ ಮಾಡಿದೆ. ಆದರೆ ಅವಳು ಫೋನ್ ಎತ್ತಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಬರುತ್ತಾಳೆ ಎಂದು ಸುಮ್ಮನಾದೆ. ನನ್ನ ಅಡುಗೆ ಮುಗಿಸಿ ಅವಳನ್ನು ನೋಡಲು ನಾನು ಅವಸರದಲ್ಲಿ ಅವಳ ಮನೆಗೆ ಹೋದೆ. ಅವಳ ಮನೆ ಹತ್ತಿರವೇ ಇತ್ತು. ಮನೆಯಲ್ಲಿ ಮಾತ್ರ ಅವಳು ಕಾಣಲಿಲ್ಲ. ಯಾರೋ ಒಬ್ಬರು ನಿಂತಿದ್ದರು. ನಾನು ಯಶೋಧ ಎಲ್ಲಿಗೆ ಹೋದಳು, ನೀವು ಯಾರು ಎಂದು ಕೇಳಿದೆ. ಆಗ ಅವರು ಯಶೋಧ ಜೊತೆಗಿನ ಸಂಬಂಧವನ್ನು ಹೇಳಿದರು. ನಾನು ಅವರ ಭಾವ. ಆದರೆ ಅವಳು ಹುಷಾರಿಲ್ಲದೆ ತಲೆ ಸುತ್ತಿ ಬಿದ್ದಿದ್ದಳು. ಹಾಗಾಗಿ ಅವಳು ಮತ್ತು ನನ್ನ ಹೆಂಡತಿ ಆಸ್ಪತ್ರೆಗೆ ಹೋಗಿದ್ದಾರೆ ಎಂದರು. ನಾನು, ಓ ಹೌದಾ, ಅವಳು ಆಸ್ಪತ್ರೆಗೆ ಹೋಗಿದ್ದಾಳೆ ಮತ್ತು ನಾನು ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದೇನೆ ಎಂದೆ. ಬಹಳ ಸಮಯವಾಗಿತ್ತು. ಆದರೆ ಅವಳು ಬರಲೇ ಇಲ್ಲ. ಹಾಗಾಗಿ ನಾನು, ಸರಿ, ನಾನು ಹೋಗುತ್ತೇನೆ ಎಂದು ಹೇಳಿದೆ. ಅವರು, ನಿಲ್ಲು, ಈಗ ಬರುತ್ತಾಳೆ, ಫೋನ್ ಕೂಡ ಎತ್ತುತ್ತಿಲ್ಲ ಎಂದರು. ನಾವು ಮಾತನಾಡುತ್ತಾ ಅವರು, ನೀವು ಯಾರು ಎಂದು ಕೇಳಿದರು. ನಾನು ಅವಳ ಸ್ನೇಹಿತೆ. ನಾವು ಯಾವಾಗಲೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತೇವೆ ಎಂದು ಅವಳು ನನ್ನ ಮನೆಗೆ ಬರುತ್ತೇನೆ ಎಂದು ಹೇಳಿದ್ದಳು. ಆದರೆ ಬರಲು ಸಾಧ್ಯವಾಗಲಿಲ್ಲ ಎಂದೆ. ಆಗ ಅವರು, ನಾನು ಕೂಡ ಈಗ ತಾನೇ ಬಂದೆ, ಅವಳಿಗೆ ಹುಷಾರಿಲ್ಲ, ಮಲಗಿದ್ದಳು, ನಾವು ಬಂದು ತಕ್ಷಣ ನೀರು ಕುಡಿಯಲು ಎದ್ದಳು. ಆಗ ಆಕೆ ತೂರಾಡಿ ಬಿದ್ದಳು. ಹಾಗಾಗಿ ನನ್ನ ಹೆಂಡತಿಯ ಜೊತೆ ಹತ್ತಿರದ ಆಸ್ಪತ್ರೆಗೆ ಹೋಗಿದ್ದಾಳೆ ಎಂದರು. ನಾನು ಸರಿ ಎಂದೆ. ಆಗ ಅವರು, ನೀವು ಒಬ್ಬರೇ ಇರುತ್ತೀರಾ ಎಂದು ಕೇಳಿದರು. ನಾನು, ಇಲ್ಲ, ತಂದೆ ತಾಯಿ ಎಲ್ಲರೂ ಇರುತ್ತಾರೆ, ಅವರು ಈಗ ಊರಿಗೆ ಹೋಗಿದ್ದಾರೆ ಎಂದು ಹೇಳಿದೆ. ಆಗ ಅವಳು, ಭಾವ ಹೇಳಿದ, ನಾನು ಇವಳಿಗೆ ಹೇಳುತ್ತಿರುತ್ತೇನೆ, ನೀನು ಇಲ್ಲಿ ಒಬ್ಬಳೇ ಇರಬೇಡ, ನಮ್ಮ ಜೊತೆ ಬಾ ಎಂದು. ನಾನು, ನೀವು ಏನು ಮಾಡುತ್ತೀರಿ ಎಂದು ಕೇಳಿದಾಗ ಅವರು, ನಾನು ಇಲ್ಲೇ ಕೆಲಸ ಮಾಡುತ್ತಿದ್ದೇನೆ, ಬೇರೆ ಊರಿನಲ್ಲಿ. ಆದರೆ ನನ್ನ ಹೆಂಡತಿಗೆ ಅವಳು ಹತ್ತಿರದ ತಂಗಿ, ಸೋದರತ್ತೆ ಮಗಳಾಗಿದ್ದಳು, ಬಹಳ ಹತ್ತಿರದ ತಂಗಿ ಎಂದರು. ನಾನು, ಹೌದೇ ಎಂದೆ. ಅವರದ್ದು ಮನೆಯವರ ಸಂಬಂಧವಾಗಿತ್ತು. ಹಾಗಾಗಿ ನಾನು ತಕ್ಷಣ ಅಲ್ಲೇ ಪಕ್ಕದಲ್ಲಿ ಕುಳಿತು ಅವರ ಜೊತೆ ಮಾತನಾಡಲು ಶುರು ಮಾಡಿದೆ. ಅವರು ಬರುವ ಲಕ್ಷಣಗಳು ಕಾಣುತ್ತಿರಲಿಲ್ಲ. ಅವರು ನನಗೆ, ನೀವು ಮಾತ್ರ ಒಬ್ಬಂಟಿಯಾಗಿ ಇರುತ್ತೀರಾ, ನಿಮ್ಮ ಗಂಡ ಏನು ಮಾಡುತ್ತಾರೆ ಎಂದು ಕೇಳಿದಾಗ ನಾನು ನಾಚಿಕೊಳ್ಳದೆ, ನಾನು ಗಂಡನಿಂದ ಬೇರೆ ಇದ್ದೇನೆ ಮತ್ತು ನಾನು ವಿಚ್ಛೇದಿತ ಮಹಿಳೆ ಎಂದು, ನಾನು ಒಬ್ಬಂಟಿಯಾಗಿ ಇರುತ್ತೇನೆ ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನು ಮಾಡುತ್ತೇನೆ. ನಾನು ಮತ್ತು ಯಶೋಧ ಕಳೆದ 5 ವರ್ಷಗಳಿಂದ ಒಂದೇ ಕಡೆ ಕೆಲಸ ಮಾಡುತ್ತಿದ್ದೇವೆ ಎಂದು ಹೇಳಿದೆ. ಅದನ್ನು ಕೇಳಿದ ನಂತರ ಅವರಿಗೆ ಆಶ್ಚರ್ಯವಾಯಿತು. ನೋಡಿದರೆ ಮದುವೆಯಾಗಿದೆ ಎಂದು ಅನಿಸುವುದಿಲ್ಲ. ನೋಡಲು ನೀವು ಅಂದವಾಗಿದ್ದೀರಿ ಮತ್ತು ಸುಂದರವಾಗಿದ್ದೀರಿ ಎಂದರು. ಮೊದಲ ಬಾರಿಗೆ ನನ್ನನ್ನು ಅಷ್ಟು ಪ್ರೀತಿಯಿಂದ ಯಾರೋ ಹೊಗಳಿದ್ದರು. ಹಾಗಾಗಿ ಅದನ್ನು ಕೇಳಿ ನನ್ನ ಮುಖ ಕೆಂಪಾಯಿತು. ಅವರು ನನಗೆ, ನನ್ನ ನಂಬರ್ ತೆಗೆದುಕೊಳ್ಳಿ, ಯಾವಾಗಲಾದರೂ ಸಹಾಯ ಬೇಕಾದರೆ ಫೋನ್ ಮಾಡಿ ಎಂದರು. ನಾನು, ಬೇಡ, ಸಹಾಯ ಬೇಕಾದರೆ ಯಶೋಧಾಳ ಹತ್ತಿರ ನಿಮ್ಮ ನಂಬರ್ ಇದೆಯಲ್ಲ ಎಂದೆ. ಅದಕ್ಕೆ ಅವರು, ಹೌದು, ಅದು ಇದೆ. ಆದರೆ ನಾನು ಒಂದು ಕಡೆ ಕೆಲಸ ಮಾಡುತ್ತಿದ್ದೇನೆ, ನನಗೆ ಸಂಬಳ ಕೂಡ ಚೆನ್ನಾಗಿ ಬರುತ್ತೆ, ಹಣದ ತೊಂದರೆ
ಎಲ್ಲರಿಗೂ ಇರುತ್ತದೆ. ಹಾಗಾಗಿ ಎಂದಾದರೂ ಬೇಕಾದರೆ ಖಂಡಿತ ಫೋನ್ ಮಾಡಿ ಎಂದರು. ನಾನು ಸರಿ ಎಂದೆ. ನಾವು ಮಾತನಾಡುತ್ತಿದ್ದೆವು. ಆಗ ಅವರು ನನಗೆ ಒಂದು ಮಾತು ಹೇಳಲ್ಲ ಎಂದರು. ನಾನು ಹೇಳಿ ಎಂದೆ. ಆದರೆ ಹಾಗೆ ಹೇಳುತ್ತಿದ್ದಂತೆ ಅವರ ಧ್ವನಿ ಬಹಳ ಸಣ್ಣಗೆ ಕೇಳಿಸಿತು. ಅವರು ನನ್ನ ಹತ್ತಿರ ಬಂದರು. ನನಗೆ ಏನೋ ಬೇರೆಯದ್ದೇ ರೀತಿಯಲ್ಲಿ ಅನಿಸಿತು. ಅವರು ನನಗೆ ಏನೋ ಹೇಳುವಷ್ಟರಲ್ಲಿ ಯಶೋಧ ಮತ್ತು ಅವಳ ತಂಗಿ ಬಾನಿಂದ ಒಳಗೆ ಬಂದರು. ಆಗ ನಾನು ಅವಳನ್ನು ಏನಾಯಿತು ನಿನಗೆ? ಏನು ಮುಖ್ಯವಾದ ಕೆಲಸವಿತ್ತಂತೆ? ಏನೋ ಟೆನ್ಷನ್ ತಗೊಂಡಿದ್ದೀಯಾ? ಈಗ ಆರೋಗ್ಯವಾಗಿದ್ದೀಯಾ? ಎಂದು ಕೇಳಿದೆ. ಅದಕ್ಕೆ ಅವಳು ಮೊದಲು ಇರು, ಮನೆಗೆ ಬರಲು ಬಿಡು ಎಂದಳು. ಅವಳ ತಂಗಿ ಅವಳನ್ನು ಮನೆಗೆ ಕರೆದುಕೊಂಡು ಬಂದು ಕುರ್ಚಿಯಲ್ಲಿ ಹಾಕಿದಳು. ನಾನು ಅವಳನ್ನು ವಿಚಾರಿಸುತ್ತಿದ್ದೆ. ಆಗ ಅವಳು ಏನಿಲ್ಲ, ಡಾಕ್ಟರ್ ಗ್ಯಾಸ್ಟ್ರಿಕ್ ಆಗಿದೆ ಎಂದರು. ಹಾಗಾಗಿ ಸ್ವಲ್ಪ ತೊಂದರೆ ಆಯಿತು. ತಲೆ ಸುತ್ತು ಬಂದು ವಾಕರಿಕೆ ಬಂದು ಹಾಗಾಯಿತು ಎಂದಳು. ಅದಕ್ಕೆ ನಾನು ಹೇಳುತ್ತಿರುತ್ತೇನೆ ತಡರಾತ್ರಿಯವರೆಗೆ ಜಾಗರಣೆ ಮಾಡಬೇಡ ಎಂದು. ಆದರೆ ನೀನು ನನ್ನ ಮಾತನ್ನು ಕೇಳುವುದೇ ಇಲ್ಲ ಎಂದು ಹೇಳುತ್ತಿದ್ದೆ. ಆಗ ಅವಳ ತಂಗಿ ನನ್ನನ್ನು ಪರಿಚಯಿಸಿದಳು. ಆಕೆಯ ಸ್ವಭಾವ ಕೂಡ ಬಹಳ ಚೆನ್ನಾಗಿತ್ತು. ನಾವು ಮಾತನಾಡುತ್ತಾ ಅಲ್ಲೇ ನಿಂತುಕೊಂಡಿದ್ದೆವು. ಆಕೆ ಮಾತ್ರೆಗಳನ್ನು ಕೊಟ್ಟಳು ಮತ್ತು ಅವಳ ತಂಗಿ ಊಟ ಮಾಡಿ ಡಾಕ್ಟರ್ ಕೊಟ್ಟ ಮಾತ್ರೆಗಳನ್ನು ತೆಗೆದುಕೊಳ್ಳಲು ಹೇಳಿದ್ದಾರೆ. ನಾನು ಅಡುಗೆ ಮಾಡುತ್ತೇನೆ, ನೀನು ಅಡುಗೆ ಮಾಡಿಲ್ಲ ಎಂದು ಹೇಳುತ್ತಿದ್ದಳು. ನಾನು ಬೇಡ, ನಾನು ಮನೆಯಲ್ಲಿ ಅಡುಗೆ ಮಾಡಿದ್ದೇನೆ, ನೀವೆಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಎಂದು ಕರೆದೆ. ಆದರೆ ಅವಳ ಭಾವ ಮತ್ತು ಅವರ ತಂಗಿ ಬೇಡ ಎನ್ನುತ್ತಿದ್ದರು. ನಾವು ಅತಿಥಿಗಳು, ಯಾಕೆ ತೊಂದರೆ ಕೊಡಬೇಕು ಎಂದು ಹೇಳುತ್ತಿದ್ದರು. ನಾನು ಬಹಳ ವಿನಂತಿ ಮಾಡಿಕೊಂಡೆ. ನಾನು ನಿಮ್ಮವರಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವರು ಹಾಗೇನಿಲ್ಲ ಎಂದರು. ನಾನು ಎಲ್ಲರನ್ನೂ ಕರೆದುಕೊಂಡು ಯಶೋಧಳ ಜೊತೆ ಅವಳ ತಂಗಿ ಮತ್ತು ಅವಳ ಭಾವ ನನ್ನ ಮನೆಗೆ ಹೊರಟೆ. ಯಶೋದಾಗೆ ಖಂಡಿತ ಹಸಿವಾಗಿರುತ್ತಿರಬಹುದು. ಅವಳ ತಂಗಿ ಮತ್ತು ಅವಳ ಮುಂದೆ ಹೋಗುತ್ತಿದ್ದರು. ನಾನು ಒಬ್ಬಂಟಿಯಾಗಿದ್ದೆ. ಆಗ ಅವಳ ಭಾವ ನನ್ನ ಹತ್ತಿರ ಬಂದು, ಈ ನೆಪದಲ್ಲಿ ನಿಮ್ಮ ಮನೆಯನ್ನು ನೋಡಿದ ಹಾಗಾಯಿತು ಎಂದರು. ನಾನು ಹೌದು ಬನ್ನಿ ಎಂದೆ. ಮಾತನಾಡುತ್ತಾ ನನ್ನ ಮನೆಗೆ ಕರೆದುಕೊಂಡು ಬಂದರು. ನಾವು ಮನೆಗೆ ಬಂದೆವು. ನಾನು ಕೈ ತೊಳೆದುಕೊಳ್ಳಲು ನಾನು ಊಟ ತೈಟಗಳನ್ನು ತರುತ್ತೇನೆ ಎಂದೆ. ಆಗ ಅವಳ ತಂಗಿ ಕೂಡ ನನಗೆ ಸಹಾಯ ಮಾಡಲು ಅಡುಗೆ ಮನೆಗೆ ಬಂದಳು. ಯಶೋಧ ಮತ್ತು ಅವಳ ಭಾವ ಹೊರಗಡೆ ಸೋಫಾದ ಮೇಲೆ ಕುಳಿತು ಏನೋ ಮಾತನಾಡುತ್ತಿದ್ದರು. ನಾವು ಊಟದ ತಟ್ಟೆಗಳನ್ನು ತಂದೆವು ಮತ್ತು ಊಟವನ್ನು ತೆಗೆದುಕೊಂಡು ಹಾಲಿಗೆ ಬಂದೆವು. ಆದರೆ ಅವರ ದೃಷ್ಟಿ ನನ್ನ ಮೇಲೆಯೇ ಇತ್ತು. ಕಣ್ಣು ಮಿಟುಕಿಸದೆ ನನ್ನನ್ನೇ ನೋಡುತ್ತಿದ್ದರು. ಅವರ ಆ ರೀತಿ ನೋಡುವಿಕೆ ನನಗೆ ವಿಚಿತ್ರವಾಗಿ ಅನಿಸುತ್ತಿತ್ತು. ನೋಡಲು ಅವರು ಕೆಟ್ಟವರಾಗಿರಲಿಲ್ಲ, ನೋಡಲು ಯುವಕರಾಗಿದ್ದರು. ಯಾವುದೇ ಯುವಕ ನಾಚುವಂತಹ ರೂಪ ಅವರದ್ದಾಗಿತ್ತು. ಆದರೆ ನನ್ನನ್ನು ಈ ರೀತಿ ಮೊದಲ ಬಾರಿಗೆ ಯಾರೋ ನೋಡುತ್ತಿರುವುದರಿಂದ ನನಗೆ ಬಹಳ ವಿಚಿತ್ರವಾಗಿತ್ತು ಅನಿಸುತ್ತಿತ್ತು. ನಾನು ಅವರ ಕಡೆ ಹೆಚ್ಚು ಗಮನಕ್ಕೆ ಕೊಡಲಿಲ್ಲ. ನಾವು ಊಟಕ್ಕೆ ಕುಳಿತೆವು. ಮಾತನಾಡುತ್ತಾ ಹೊಟ್ಟೆ ತುಂಬ ಊಟ ಮಾಡಿದೆವು. ಊಟವಾದ ನಂತರ ಯಶೋಧ ಡಾಕ್ಟರ್ ಕೊಟ್ಟ ಔಷಧಿ ಮತ್ತು ಮಾತ್ರೆಗಳನ್ನು ತಿಂದಳು. ನಾನು ಇಲ್ಲೇ ರೆಸ್ಟ್ ಮಾಡಿ ಎಂದೆ. ಆಗ ಮಧ್ಯಾಹ್ನ 2:30 ಗಂಟೆಯಾಗಿತ್ತು. ಸಮಯ ಕೂಡ ಆಗಿತ್ತು. ಇಬ್ಬರು ಮಾತನಾಡುತ್ತಾ ಅಲ್ಲೇ ಸೋಫಾದ ಮೇಲೆ ಮಲಗಿದರು. ನಾನು ಅಡುಗೆ ಮನೆಗೆ ಹೋದೆ ಮತ್ತು ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ಶುರು ಮಾಡಿದೆ. ಅದನ್ನು ನೋಡಿದ ಅವರ ಭಾವ ನನ್ನ ಹತ್ತಿರ ಬಂದರು. ಆಗ ಅವರು ಏನು ಮಾಡುತ್ತಿದ್ದೀರಾ ಎಂದು ಕೇಳಿದರು. ಎಂದು ಅವರ ವರ್ತನೆ ಸ್ವಲ್ಪ ವಿಚಿತ್ರವಾಗಿತ್ತು. ನನ್ನ ಜೊತೆ ಯಾರೂ ಇಷ್ಟು ಮಾತನಾಡುತ್ತಿರಲಿಲ್ಲ. ಆದರೆ ಈಗ ಪರಿಚಯವಿಲ್ಲದ್ದರಿಂದ ನಾನು ಕೂಡ ಅವರ ಜೊತೆ ಮಾತನಾಡುತ್ತಿದ್ದೆ. ಅವರು ನನ್ನ ಹೆಸರನ್ನು ಕೇಳಿದರು. ನಾನು ನನ್ನ ಹೆಸರನ್ನು ಹೇಳಿದೆ. ನಿಮ್ಮ ಹೆಸರು ಏನು ಎಂದು ಕೇಳಿದೆ. ಅವರು ತಕ್ಷಣ ಪ್ರಕಾಶ್ ಎಂದು ಹೇಳಿದರು. ನಾವು ಮಾತನಾಡುತ್ತಿದ್ದೆವು. ಆದರೆ ಸಂಜೆ ಆಯಿತು. ಅವರಿಗೆ ರೆಸ್ಟ್ ಸಿಕ್ಕಿತ್ತು. ಈಗ ಮನೆಗೆ ಹೋಗುತ್ತೇವೆ ಎಂದರು. ಆಮೇಲೆ ಎಲ್ಲರೂ ಸಂಜೆಯ ಗಂಟೆಯವರೆಗೆ ನನ್ನ ಮನೆಯಲ್ಲೇ ಆರಾಮವಾಗಿ ಮಾಡುತ್ತಿದ್ದರು. ಹೋಗುವಾಗ ನಾನು ಅವರಿಗೆ ಟೀ ಮಾಡಿಕೊಟ್ಟೆ. ಎಲ್ಲರೂ ಟೀ ಕುಡಿದರು ಮತ್ತು ಹೊರಟು. ಎಲ್ಲವೂ ಗಡಿಬಿಡಿಯಲ್ಲಿ ನಡೆಯಿತು. 9 ಗಂಟೆಯಾಗಿತ್ತು. ಇದ್ದಕ್ಕಿದ್ದಂತೆ ನನ್ನ ಬಾಗಿಲು ಬಡಿಯಿತು. ನಾನು ಮನೆಯ ಒಬ್ಬಂಟಿಯಾಗಿದ್ದೆ. ಆಗ ಅದೇ ಪ್ರಕಾಶ್ ಮನೆಗೆ ಬಂದರು. ಅವರು ಇದ್ದಕ್ಕಿದ್ದಂತೆ ಬಂದಿದ್ದರಿಂದ ನನಗೆ ಆಶ್ಚರ್ಯವಾಯಿತು. ಅವರು ಹೇಗೆ ಬಂದರು ಎಂದು ಯೋಚಿಸುತ್ತಿದ್ದೆ. ಅವರು ಹೋಗುವಾಗ ನನ್ನ ಮೊಬೈಲನ್ನು ಇಲ್ಲಿಯೇ ಮರೆತು ಹೋದೆ ಎಂದರು. ನಾನು ಇಲ್ಲಿಲ್ಲ ಎಂದೆ. ಅವರು ನೋಡಿ ಸೋಫಾದ ಒಂದು ಬದಿಯಲ್ಲಿ ನನ್ನ ಮೊಬೈಲ್ ಮರೆತಿದ್ದೇನೆ ಎಂದರು. ಗಡಿಬಿಡಿಯಲ್ಲಿ ಅವರು ಹಾಗೆ ಹೋಗಿದ್ದರು. ನಾನು ಹೌದು, ನಿಮ್ಮ ಮೊಬೈಲ್ ಇಲ್ಲೇ ಇದೆ ಎಂದು ಹೇಳಿದೆ. ಮೊಬೈಲ್ ಕೊಟ್ಟೆ. ಆಗ ಮೊದಲ ಬಾರಿಗೆ ನಾವು ಒಬ್ಬರಿಗೊಬ್ಬರು ಕೈ ಮುಟ್ಟಿದೆವು. ಏನೋ ಗೊತ್ತಿಲ್ಲ, ಅವರ ಬಗ್ಗೆ ಒಂದು ರೀತಿಯ ಭಾವನೆ ನನ್ನಲ್ಲಿ ಮೂಡಿತು. ನನಗೆ ಅವರ ಜೊತೆ ಹೆಚ್ಚು ಮಾತನಾಡಲು ಇಷ್ಟವಿರಲಿಲ್ಲ. ಅವರು ಈಗ ಹೋಗುತ್ತೇನೆ ಎಂದು, ಇನ್ನು ಮುಂದೆ ನಾವು ಭೇಟಿಯಾಗುತ್ತೇವೋ ಇಲ್ಲವೋ ಗೊತ್ತಿಲ್ಲ ಎಂದರು. ನಾನು ಹೌದು, ಏನೂ ಗೊತ್ತಿಲ್ಲ ಎಂದೆ. ಅವರ ಜೊತೆ ಮಾತನಾಡುತ್ತಾ ನನ್ನ ಮನಸ್ಸು ತುಂಬಿ ಬರುತ್ತಿತ್ತು. ನನ್ನಲ್ಲಿನ ಭಾವನೆಗಳು ನನ್ನ ಮುಖದಲ್ಲಿ ಕಾಣುತ್ತಿದ್ದವು. ಬಾಗಿಲು ತೆರೆದಿತ್ತು. ಬಹುಶಃ ಅವರಿಗೆ ಈ ವಿಷಯ ಚೆನ್ನಾಗಿ ತಿಳಿದಿರಬಹುದು. ಅವರು ಮಾತನಾಡುತ್ತಾ ನನ್ನ ಹತ್ತಿರ ಬಂದರು ಮತ್ತು ಹತ್ತಿರವಾಗಲು ಶುರು ಮಾಡಿದರು. ನಾನು ಬೇರೆಯದ್ದೇ, ನಿಮಗೇನಾದರೂ ಅರ್ಥವಾಗುತ್ತದೆ, ಬಾಗಿಲು ತೆರೆದಿದೆ, ಯಾರಾದರೂ ನೋಡುತ್ತಾರೆ, ಹೋಗಿ ಎಂದು ಹೇಳಿದೆ. ನಾನು ಅವರನ್ನು ನಿರಾಸೆಗೊಳಿಸಿದೆ. ನನ್ನ ಆ ರೀತಿ ಜೋರಾಗಿ ಗಟ್ಟಿಯಾಗಿ ಮಾತನಾಡುವುದು ಅವರಿಗೆ ಇಷ್ಟವಾಗಲಿಲ್ಲ. ಅವರು ಹೊರಟರು. ಆದರೆ ಅವರು ಹೋಗಬಾರದು ಎಂದು ನನಗೆ ಅನಿಸುತ್ತಿದ್ದು. ಇದ್ದಕ್ಕಿದ್ದಂತೆ ಬಾಗಿಲು ಮುಚ್ಚಿದರು. ನಾನು ಆಶ್ಚರ್ಯಚಕಿತಳಾದೆ. ಬಾಗಿಲಿನ ಚಿಲಕವನ್ನು ಒಳಗಿನಿಂದ ಹಾಕಿದರು ಮತ್ತು ನಿಧಾನವಾಗಿ ನನ್ನ ತಿರುಗಿದರು. ಈಗ ನನಗೆ ಅರ್ಥವಾಗಿತ್ತು ಅವರಿಗೆ ಏನು ಬೇಕು ಎಂದು. ಅವರು ಬಂದ ತಕ್ಷಣ ಯೋಚಿಸದೆ ಹತ್ತಿರ ಬಂದರು.
ನನ್ನನ್ನು ಹಿಡಿದುಕೊಂಡರು ಮತ್ತು ಶುರು ಮಾಡಿದರು. ನಾನು ಅವರನ್ನು ತಡೆಯಲಿಲ್ಲ. ಅವರ ಸ್ಪರ್ಶ ನನಗೆ ಬೇಕೆನಿಸಿತು. ಅವರು ನನ್ನನ್ನು ಎಂದಿಗೂ ಬೇರೆ ಮಾಡಬಾರದೆಂದೆನಿಸುತ್ತಿತ್ತು. ಅಲ್ಲೇ ನಮ್ಮ ಪ್ರೀತಿ ಚಿಗುರೊಡೆಯಿತು. ಬಹಳ ದಿನಗಳ ನಂತರ ನನಗೆ ಇಂತಹ ಸಂತೋಷ ಸಿಕ್ಕಿತು. ಆ ದಿನ ಸಂಜೆ ಅವರು ಬಂದಿದ್ದರು. 1 ಗಂಟೆ ಅಲ್ಲೇ ನಿಂತರು. ನಾವು ಇಬ್ಬರು ಒಂದಾದೆವು ಮತ್ತು ನಮ್ಮ ಪ್ರೀತಿ ಅಲ್ಲಿಯೇ ಬೆಳೆಯಿತು. ಅವರು ನನಗೆ ಇಲ್ಲಿಯವರೆಗೆ ಪರಿಚಿತರಾಗಿದ್ದರು. ಆದರೆ ಅವರು ನನ್ನ ಮನಸ್ಸನ್ನು ಸಮಾಧಾನಪಡಿಸಿ ನನಗೆ ಶಾಂತಿ ಕೊಟ್ಟರು. ನಾನು ಅವರವಳಾಗಿ ಹೋಗಿದ್ದೆ. ಅಲ್ಲಿಂದ ಮುಂದೆ ನಮ್ಮ ಭೇಟಿ ನಿಯಮಿತವಾಗಿತ್ತು. ನಡೆಯಲು ಶುರುವಾಗಿತ್ತು. ಎಲ್ಲೋ ಒಂದು ಕಡೆ ನಾವು ಖಂಡಿತ ಭೇಟಿಯಾಗುತ್ತಿದ್ದೇವೆ. ಭೇಟಿಯಾದಾಗ ನಮ್ಮ ಪ್ರೀತಿ ಅಲ್ಲಿಯೇ ಬೆಳೆಯುತ್ತಿದೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.